ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಸಂಕಲ್ಪ ಗೀತೆ ಅನ್ನೋ ಪದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥವರು ಡಾಕ್ಟರ್ GH ಶಿವರುದ್ರಪ್ಪನವರು. ಮೊದಲಿಗೆ ನಾವು ಪದ್ಯ ಭಾಗದ ಶೀರ್ಷಿಕೆಯ ಅರ್ಥವನ್ನು ನೋಡೋಣ. ಸಂಕಲ್ಪ ಅಂದರೆ ಗಟ್ಟಿಯಾದ ದೃಢವಾದ ನಿರ್ಧಾರ ಅನ್ನೋ ಅರ್ಥ ಇದೆ. ನಾವು ನೀವೆಲ್ಲರೂ ಸಹಿತ ಒಳ್ಳೆಯ ಸಮಾಜಕ್ಕಾಗಿ, ಒಳ್ಳೆಯ ದೇಶದ ನಿರ್ಮಾಣಕ್ಕಾಗಿ ಒಳ್ಳೆಯ ರೀತಿಯ ದೃಢವಾದ ಸಂಕಲ್ಪಗಳನ್ನು ಮಾಡಬೇಕಾಗಿದೆ ಅನ್ನೋ ವಿಚಾರವನ್ನು GH ಶಿವರುದ್ರಪ್ಪನವರು ಈ ಪದ್ಯ ಭಾಗದಲ್ಲಿ ಪ್ರಸ್ತಾಪಿಸ್ತಾರೆ. ಹಾಗಾದರೆ ಮೊದಲಿಗೆ ನಾವು ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಭಾವಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇವರೇನೆ ಡಾಕ್ಟರ್ GH ಶಿವರುದ್ರಪ್ಪನವರು. ಕೃತಿಕಾರರ ಪರಿಚಯ: GH ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಕ್ರಿಸ್ತಶಕ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಮೈಸೂರು, ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂತಹ ಶಿವರುದ್ರಪ್ಪ ಅವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಇನ್ನೂ ಮೊದಲಾದಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕಾವ್ಯಾರ್ಥ ಚಿಂತನ ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರತಕ್ಕಂತಹ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೂ ಸಹಿತ ಭಾಜನರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲಿಟ್ ಡಾಕ್ಟರೇಟ್ ಆಫ್ ಲಿಟ್ರೇಚರ್ ಅಂತ ಆ ಒಂದು ಪದವಿಯನ್ನು ಪಡೆದಿದ್ದಾರೆ. ರಾಷ್ಟ್ರಕವಿ ಅಭಿದಾನ ಸಿಕ್ಕಿದೆ ಮತ್ತು ಪಂಪ ಪ್ರಶಸ್ತಿಗೂ ಸಹಿತ ಪಾತ್ರರಾಗಿದ್ದಾರೆ. ಹಾಗೆಯೇ 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡಂತಹ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. GS ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಎದೆ ತುಂಬಿ ಹಾಡಿದೆನೋ ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆಯ್ಕೆ ಕೃತಿ ಎದೆ ತುಂಬಿ ಹಾಡಿದೆನು ಅಂತ. ಇದಿಷ್ಟು ಡಾಕ್ಟರ್ GS ಶಿವರುದ್ರಪ್ಪನವರ ಸಂಕ್ಷಿಪ್ತ ಪರಿಚಯ. ಇನ್ನು ವಿದ್ಯಾರ್ಥಿಗಳೇ, ಈ ಪದ್ಯ ಭಾಗದ ಉದ್ದೇಶ ಏನು, ಆಶಯ ಏನು ಅಂತ ನಾವು ನೋಡೋದಾದ್ರೆ, ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ನಮ್ಮ ದಿನನಿತ್ಯದ ಒಂದು ಜೀವನದಲ್ಲಿ ಧನಾತ್ಮಕ ಭಾವನೆ ಅಂದರೆ ಏನಾದರೂ ಸಾಧಿಸ್ತೀನಿ ನಾನು, ಏನಾದರೂ ಆಗುತ್ತೆ ನನ್ನಿಂದ ಅನ್ನೋ ಒಂದು ಧನಾತ್ಮಕ ಭಾವನೆಯನ್ನ, ಹಾಗೆ ದೃಢವಾದಂತಹ ನಿರ್ಧಾರಗಳನ್ನು ನಾವು ಇಟ್ಕೊಂಡಿರ್ಬೇಕಾಗುತ್ತೆ. ಯಾವುದೇ ರೀತಿಯ ಸವಾಲುಗಳು ಆಗಿರ್ಬೋದು ಅಥವಾ ಸಮಸ್ಯೆಗಳು ಏನೇ ಎದುರಾದರೂ ಸಹಿತ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಅಂತಕ್ಕಂಥದ್ದು ಖಂಡಿತವಾಗೂ ಲಭಿಸುತ್ತೆ. ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕು. ಜೊತೆಗೆ ನಾವು ಅನ್ಕೊಂಡಿರ್ತಕ್ಕಂತಹ ನಿರ್ಧಾರದಿಂದ ಹಿಂದಕ್ಕೆ ಸರಿಬಾರ್ದು. ಅದರಲ್ಲೇ ನಾವು ಕಾರ್ಯನಿರತರಾದಾಗ ಒಂದಲ್ಲ ಒಂದು ದಿವಸ ನಮಗೆ ಆ ಕೆಲಸದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ನಮ್ಮ ಶಕ್ತಿ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದ್ರೆ ಭೇದ ಭಾವಗಳನ್ನು ಹೋಗಲಾಡಿಸ್ಬೇಕು. ನಾವೆಲ್ಲರೂ ಒಂದೇ ಅನ್ನೋ ಒಂದು ಮನಸ್ಥಿತಿಯಿಂದ ನಾವು ಪ್ರಯತ್ನವನ್ನ ಮಾಡಬೇಕು. ಆಗ ಖಂಡಿತವಾಗಿಯೂ ನಮಗೆ ಧನಾತ್ಮಕ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಪ್ರತಿ ದಿವಸನೂ ಭಯದಲ್ಲೇನೆ, ಅನುಮಾನದಲ್ಲೇನೆ ಜೀವನವನ್ನ ನಡೆಸ್ತಾ ಇದ್ದೀವಿ. ಈ ರೀತಿ ಭಯ ಮತ್ತು ಅನುಮಾನವನ್ನ ಆವರಿಸಿರ್ತಕ್ಕಂಥ ಸಮಾಜವನ್ನ ದೃಢವಾದ ನಿಷ್ಠೆಯಿಂದ ಸ್ವಾಸ್ಥ್ಯದ ಅಂದರೆ ಆರೋಗ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ. ಇಲ್ಲಿ ಹಣತೆ ನಾವು ಯಾವಾಗ ಹಚ್ತೀವಿ ಅಂತಂದ್ರೆ ಅದು ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕನ್ನ ಕೊಡ್ಲಿ ಅಂತ ಹಚ್ತೀವಿ. ಸಮಾಜದಲ್ಲಿ ಭಯ ಮತ್ತು ಅನುಮಾನ ಎಂಬ ಕತ್ತಲೆ ಆವರಿಸಿದೆ. ಆ ಕತ್ತಲೆಯನ್ನ ಹೋಗಲಾಡಿಸ್ಬೇಕು ಅಂತಂದ್ರೆ ನಾವು ಭರವಸೆಯ, ಪ್ರೀತಿಯ ಹಣತೆಯನ್ನ ಹಚ್ಚಬೇಕು ಅಂತ ಕವಿ ಈ ಭಾವಗೀತೆಯ ಮೂಲಕ ಹೇಳ್ತಾ ಇದ್ದಾರೆ. ಪದಗಳ ಅರ್ಥವನ್ನ ನೋಡಿ.
ಕಂದಿದ ಎಂದರೆ ಮಸುಕಾದ, ಕಲುಷಿತ ಎಂದರೆ ಮಲಿನ, ಪಥ ಎಂದರೆ ದಾರಿ, ಬರಡು ಎಂದರೆ ಪೊಳ್ಳು ಹಾಳು ಬಿದ್ದಿರುವ ಅಂತ, ವಸಂತ ಎಂದರೆ ಸಮೃದ್ಧಿ, ಹಡಗು ಎಂದರೆ ನಾವೆ, ಹಣತೆ ಎಂದರೆ ದೀಪ ಅಂತ. ವಿದ್ಯಾರ್ಥಿಗಳೇ, ಈಗ ನಾವು ನೇರವಾಗಿ ಪದ್ಯಕ್ಕೆ ಬರೋಣ. ಪದ್ಯ ಭಾಗದಲ್ಲಿ ಪೀಠಿಕಾ ಭಾಗವನ್ನ ನಾವು ನೋಡ್ತಾ ಹೋಗೋಣ. ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಹಿಂದೆ ಗುರುಗಳು ಇರ್ತಿದ್ರು, ಯಾವುದೇ ಒಂದು ರೀತಿಯಾದಂತಹ ಮಾರ್ಗದರ್ಶನ ಕೊಡೋದಿಕ್ಕೆ ಗುರುಗಳ ಅವಶ್ಯಕತೆ ಇತ್ತು. ಅವ್ರು ಯಾವತ್ತೂ ಯುವಕರ ಹಿಂದೆ ಇರ್ತಿದ್ರು. ಯುವಕರಿಗೆ ತಾವು ಮುಂದೆ ಏನ್ ಮಾಡಬೇಕು ಅನ್ನೋ ಗುರಿ ಇತ್ತು. ಹಾಗಾಗಿ ಯುವಕರ ದಂಡೇನೇ ಕೆಲಸದ ಕಡೆಗೆ ಮುನ್ನುಗ್ತಾ ಇತ್ತು. ಇದು ಹಿಂದೆ ಯುವಕರು ಯಾವ ರೀತಿ ಇದ್ರು ಅಂತ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಹೋಗಬೇಕಾದಂತಹ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ರೆ ಅರ್ಧ ಯಶಸ್ಸನ್ನ ನಾವು ಪಡೆದಂತೆ ಸರಿ. ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು, ಬಾಲಗಂಗಾಧರನಾಥ ತಿಲಕರು ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಅನ್ನೋ ಒಂದು ಘೋಷಣೆಯನ್ನ ಕೊಟ್ರು. ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡಂತಹ ರಾಷ್ಟ್ರಪಿತ ಗಾಂಧೀಜಿ ಸಾಧಕರು ಅಂತ ಅನ್ಸ್ಕೊಂಡ್ರು. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕರನ್ನು. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದ್ರೂ, ಅಡ್ಡಿ ಆತಂಕಗಳು ಎದುರಾದ್ರೂ ನನಸಾಗಿಸ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಮ್ಮಲ್ಲೂ ಒಂದು ಗಾದೆ ಮಾತಿದೆ, ಮನಸ್ಸಿದ್ದರೆ ಮಾರ್ಗ ಅಂತ. ನಾವು ನಿಜವಾಗ್ಲೂ ನಾವು ಸಾಧಿಸ್ತೀವಿ ಅಂತ ಮನಸ್ಸು ಮಾಡಿಬಿಟ್ರೆ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ತುಂಬಾ ಸರಳವಾಗಿ, ಸುಂದರವಾಗಿ ಅಭಿವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಪದ್ಯ ಭಾಗವನ್ನ ಈಗ ನೋಡೋಣ. ದೃಢವಾದ ನಿರ್ಧಾರಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ನಾವು ಗುರಿ ತಲುಪ್ತೀವಿ, ಯಶಸ್ಸು ಸಿಗುತ್ತೆ ಅನ್ನೋ ಒಂದು ಆಶಯವನ್ನ ನಾವು ಈ ಪದ್ಯ ಭಾಗದಲ್ಲಿ ನೋಡ್ಬೋದು. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ, ಕಲುಷಿತವಾದಿ ನದೀ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ವಿದ್ಯಾರ್ಥಿಗಳೇ, ಮೊದಲನೆಯ ಪದ್ಯ ಭಾಗದಲ್ಲಿ ಕವಿ GS ಶಿವರುದ್ರಪ್ಪನವರು ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನ, ದೃಢ ಸಂಕಲ್ಪವನ್ನ ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದ್ರೂ ಆತ್ಮವಿಶ್ವಾಸದಿಂದ, ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಖಂಡಿತ ಸಿಗುತ್ತೆ ಅಂತ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನಮ್ಮ ಸುತ್ತಲೂ ಕೂಡ ಕತ್ತಲೆ ಅಂತಕ್ಕಂಥದ್ದು ಕವಿದಿದೆ. ಸೂರ್ಯ ಮುಳುಗ್ದಾಗ ಆಗ್ತಕ್ಕಂಥದ್ದಲ್ಲ ಇಲ್ಲಿ ಕತ್ತಲೆ ಅಂತಂದ್ರೆ. ಪದ್ಯ ಭಾಗದಲ್ಲಿ ಒಳಾರ್ಥ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥ ಕತ್ತಲೆ ಯಾವುದು ಅಂತಂದ್ರೆ ಜಾತೀಯತೆ, ಮತ, ಭಾಷೆ, ಬಣ್ಣ, ಅಜ್ಞಾನ, ಮೂಢನಂಬಿಕೆಗಳು ಅನ್ನೋ ಕತ್ತಲೆ ಈ ಸಮಾಜವನ್ನ ಆವರಿಸ್ಬಿಟ್ಟಿದೆ. ಹಾಗಾಗಿ ಇಂತಹ ಕತ್ತಲೆಯನ್ನ ಓಡಿಸೋದಿಕ್ಕೆ ನಾವು ಪ್ರೀತಿಯ ಹಣತೆಯನ್ನ ಹಚ್ಚಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಒಬ್ಬರಿಗೊಬ್ಬರು ಭೇದ ಭಾವಗಳನ್ನ ತೊರೆದು ಪರಸ್ಪರ ಪ್ರೀತಿಯಿಂದ, ಸಹಕಾರದ ಮನೋಭಾವನೆಯಿಂದ ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂದಾಗ, ಸಂಸಾರದ ಸಾಗರದಲ್ಲಿ ಅಜ್ಞಾನದ ಬಿರುಗಾಳಿಗೆ ಹೊಯ್ದಾಡ್ತಾ ಎತ್ತೆತ್ತಲೋ ಸಾಕ್ತಾ ಇರ್ತಕ್ಕಂತಹ ಬಾಳ ನೌಕೆಯನ್ನ ಎಚ್ಚರಿಕೆಯಿಂದ ಗುರಿಯ ಕಡೆ ಮುನ್ನಡೆಸಬೇಕು ಅಂತ ಒಂದು ಜೀವನ ತತ್ವವನ್ನ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಕಷ್ಟ, ತೊಂದರೆಗಳು ಅನ್ನೋ ಸಾಕಷ್ಟು ಸವಾಲುಗಳು ಎದುರಾಗ್ತವೆ. ಸಮುದ್ರದಲ್ಲಿ ಹೋಗ್ತಾ ಇರ್ತಕ್ಕಂತಹ ಹಡಗು ಗುರಿ ಮುಟ್ಟಬೇಕಾದ್ರೆ ಕೆಲವೊಂದ್ಸರಿ ಬಿರುಗಾಳಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ಹಲವಾರು ತೊಂದರೆಗಳು ಎದುರಾಗ್ತವೆ. ಅದನ್ನೆಲ್ಲ ನಿವಾರಿಸ್ಕೊಂಡು ಆ ಹಡಗು ಗುರಿ ತಲುಪಬೇಕಾಗಿರುತ್ತೆ. ಹಾಗೇನೆ ನಮ್ಮ ಜೀವನವೂ ಸಹಿತ ನೌಕೆಯ ಹಾಗೆ
ಜೀವನದಲ್ಲಿ ಎಷ್ಟೊಂದು ಸಮಸ್ಯೆಗಳು, ಸವಾಲುಗಳು, ತೊಂದರೆಗಳು ಎದುರಾಗ್ತವೆ. ಅವುಗಳನ್ನೆಲ್ಲ ಮೀರಿ ಮೆಟ್ಟಿ ಗುರಿಯನ್ನ ಸಾಧಿಸಬೇಕು. ಜೀವನ ಅಂತಕ್ಕಂಥದ್ದು ಬಹಳ ದೊಡ್ಡದು. ಅದನ್ನ ಹಾಳು ಮಾಡ್ಕೊಳ್ದೇನೆ ಎಚ್ಚರಿಕೆಯಿಂದ ಮುನ್ನಡೆಸ್ಬೇಕು. ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು, ಖಂಡಿತ ಯಶಸ್ಸು ಸಿಗುತ್ತೆ ಅನ್ನೋ ಮಾತನ್ನ ಈ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ನದಿ ಮೂಲಗಳು ಕಲುಷಿತ ಆಗ್ಬಿಟ್ಟಿದ್ದಾವೆ. ಅದಕ್ಕೆಲ್ಲ ಕಾರಣ ಮನುಷ್ಯನೇನೆ. ನದಿ ಮೂಲಗಳು ಪ್ರಕೃತಿ ನೀಡಿರ್ತಕ್ಕಂತಹ ವರ. ಆದರೆ ಮನುಷ್ಯ ತನ್ನ ಅತಿ ಆಸೆಯಿಂದ, ದುರಾಸೆಯಿಂದ ಅವುಗಳನ್ನೆಲ್ಲನೂ ಕಲುಷಿತ ಮಾಡಿಬಿಟ್ಟಿದ್ದಾನೆ. ಈ ರೀತಿ ಕಲುಷಿತವಾದಂತಹ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಮುಂಗಾರು ಮಳೆ ಬಂತು ಅಂತಂದ್ರೆ ಕಸ, ಕೊಳೆ, ಗಲೀಜ್ನೆಲ್ಲನೂ ಕೊಚ್ಕೊಂಡು ಹೋಗ್ಬಿಡುತ್ತೆ. ನದಿ ಮೂಲಗಳೆಲ್ಲನೂ ಶುದ್ಧ ಆಗ್ತವೆ. ಹಾಗಾಗಿ ಅದೇ ರೀತಿನೇ ಸಮಾಜವೂ ಸಹಿತ ಕಲುಷಿತವಾಗಿದೆ. ನಾವೆಲ್ಲರೂ ದೃಢ ಸಂಕಲ್ಪ ಮಾಡಿ ಕಲುಷಿತವಾದಂತಹ ಸಮಾಜವನ್ನ ಮುಂಗಾರಿನ ಮಳೆಯ ರೀತಿನಲ್ಲಿ ಅದನ್ನೆಲ್ಲ ತೊಳೆದಾಕ್ಬೇಕಾಗಿದೆ. ಸ್ವಾಸ್ಥ್ಯ ಸಮಾಜವನ್ನ, ಆರೋಗ್ಯವಂತ ಸಮಾಜವನ್ನ ಕಟ್ಟಬೇಕಾಗಿದೆ. ಆ ಒಂದು ದೃಢ ಸಂಕಲ್ಪವನ್ನ ನಾವು ನೀವು ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾಡು ಮೇಡುಗಳೆಲ್ಲ ಬರಡಾಗ್ಬಿಟ್ಟಿದ್ದಾವೆ. ಬರಡಾಗೋದು ಅಂತಂದ್ರೆ ಬರಿದಾಗೋದು ಅಂತ. ಹೂವು, ಕಾಯಿ, ಹಣ್ಣು ಯಾವುದೂ ಇಲ್ಲ. ಎಲ್ಲ ಮರಗಳು ಬೋಳಾಗಿವೆ, ಬರಿದಾಗಿವೆ. ಆ ರೀತಿ ಬರಿದಾಗಿರುವ ಕಾಡು ಮೇಡುಗಳಿಗೆ ವಸಂತ ಮಾಸದಲ್ಲಿ ಅವು ಹೇಗೆ ಚಿಗುರೊಡೆದು ಹೂದುಂಬಿ ಹಣ್ಣು ಕಾಯಿಗಳಿಂದ ಸಮೃದ್ಧಿಯಾಗಿ ಶೋಭಿಸ್ತಾ ಇರ್ತವೋ, ಆ ರೀತಿ ಕಾಡು ಮೇಡುಗಳನ್ನ ನಾವು ಸಮೃದ್ಧವಾಗಿ ಮಾಡಬೇಕಾಗಿದೆ. ಅಂದ್ರೆ ನಾಗರಿಕತೆಯ ಭರಾಟೆಯಲ್ಲಿ ಮೌಲ್ಯಗಳು ಇವತ್ತು ಕುಸಿತಾ ಇದ್ದಾವೆ. ಅಂತಹ ಹೃದಯಗಳಲ್ಲಿ ಮೌಲ್ಯಗಳೆಂಬ ಸಸಿಗಳನ್ನ ನೆಟ್ಟು ಪ್ರೀತಿಯ ನೀರನ್ನ ಎರಿತಾ ಬದುಕನ್ನ ಹಸನುಗೊಳಿಸುವ ಮೌಲ್ಯವನ್ನ ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಲ್ಲೂ ಮೌಲ್ಯಗಳು ಉಳಿದಿಲ್ಲ. ರಸ್ತೆಯಲ್ಲಿ ಯಾರೇ ಬಿದ್ದು ಒದ್ದಾಡ್ತಾ ಇದ್ರು ನಮ್ಗೇನಾಗಬೇಕಾಗಿದೆ ಅನ್ನೋ ರೀತಿನಲ್ಲಿ ಹೋಗ್ತಾ ಇರ್ತಾರೆ. ಪರಸ್ಪರ ಪರೋಪಕಾರ, ಸಹಕಾರದ ಗುಣ, ಪ್ರೀತಿಯನ್ನು ಹಂಚುವ ಗುಣ, ಕರುಣೆಯ ಗುಣ, ನನ್ನಂತೆಯೇ ಆತನೂ ಮನುಷ್ಯನು ಎಂದು ನೋಡುವ ಗುಣಗಳನ್ನೇ ನಾವು ಮಾನವೀಯ ಮೌಲ್ಯಗಳು ಅಂತ ಕರಿತೀವಿ. ಅಂತಹ ಮಾನವೀಯ ಮೌಲ್ಯಗಳನ್ನ ಸಮಾಜದಲ್ಲಿ ಮತ್ತೆ ಬೆಳೆಸಬೇಕಾಗಿದೆ, ಮತ್ತೆ ಚಿಗುರಿಸಬೇಕಾಗಿದೆ ಅನ್ನೋ ಮಾತನ್ನ ಈ ಪದ್ಯದ ಮೂಲಕ ಹೇಳ್ತಾರೆ. ಮುಂದಿನ ಭಾಗವನ್ನ ನೋಡೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಅಂತ ಅಂದ್ರೆ ಜೀವನದಲ್ಲಿ ಯಾರು ಭರವಸೆಯನ್ನ ಕಳ್ಕೊಂಡಿರ್ತಾರೋ, ಜೀವನದ ಮೇಲೆ ನಿರಾಸೆಯನ್ನ ಹೊಂದಿರ್ತಾರೋ, ಜಿಗುಪ್ಸೆಯನ್ನ ಹೊಂದಿರ್ತಾರೋ ಅಂಥವರಿಗೆ ಹೊಸ ಹೊಸ ಭರವಸೆಗಳನ್ನ ಕೊಡಬೇಕು. ಹೊಸ ಭರವಸೆಗಳು ಕೊಟ್ಟಾಗ ಅವರಿಗೆ ಬದುಕೋದಿಕ್ಕೆ ಒಂದಷ್ಟು ಉತ್ಸಾಹ ಸಿಗುತ್ತೆ. ಹಾಗಾಗಿ ಅಂತಹ ಭರವಸೆಗಳನ್ನ ನಾವು ಜನರ ಮನಸ್ಸಿಗೆ ತುಂಬೋಣ. ಆ ಒಂದು ನಿರ್ಧಾರವನ್ನ ಮಾಡೋಣ. ಮನುಷ್ಯರ ನಡುವೆ ಅಡ್ಡಗೋಡೆಗಳನ್ನ ನಾವು ಕಟ್ಕೊಂಡ್ಬಿಟ್ಟಿದೀವಿ. ಮೇಲ್ಜಾತಿ, ಕೆಳಜಾತಿ, ನಾನು ಶ್ರೇಷ್ಠ, ನೀನು ಕನಿಷ್ಠ, ಬಡವ, ಶ್ರೀಮಂತ, ಈ ರೀತಿಯ ಅಡ್ಡಗೋಡೆಗಳನ್ನ ನಾವು ಮನುಷ್ಯರುಗಳು ಕಟ್ಕೊಂಡ್ಬಿಟ್ಟಿದೀವಿ. ಇಂತಹ ಅಡ್ಡಗೋಡೆಗಳನ್ನ ಕೆಡವಿ ಹಾಕೋಣ, ನಾಶ ಮಾಡೋಣ. ಒಬ್ಬರಿಗೊಬ್ಬರು ಸೇತುವೆಯಾಗೋಣ. ಒಬ್ಬರಿಗೊಬ್ರು ಪ್ರೀತಿಯಿಂದ, ಒಬ್ಬರಿಗೊಬ್ರು ಸಹಾಯ ಮಾಡ್ತಾ ಪ್ರೀತಿಯಿಂದ ಬದುಕುವ ಸಂಕಲ್ಪವನ್ನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಭಾಗ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಇಲ್ಲಿ ಮತ ಎಂದರೆ ಅಭಿಪ್ರಾಯಗಳು. ಒಬ್ಬೊಬ್ರು ಅಭಿಪ್ರಾಯನೂ ಸಹಿತ ಬೇರೆಯಾಗಿರುತ್ತದೆ. ಹೌದಲ್ವಾ? ನಮ್ಮ ಭಾರತದಲ್ಲಿ ವಿವಿಧ ಮತಪಂಥಗಳಿದ್ದು ಬೇರೆ ಬೇರೆ ರೀತಿಯಂತಹ ಆಚರಣೆ ಸಂಪ್ರದಾಯಗಳು ಇದಾವೆ. ಆದ್ರೂ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಕಾಣ್ತಾ ಇದ್ದೀವಿ. ಅಂತ ದೇಶ ನಮ್ಮದು ಭಾರತ. ಇಂತಹ ಮತಗಳೆಲ್ಲವೂ ನಾವು ಉತ್ತಮ ಜೀವನಕ್ಕೆ ಬೆಳಕಾಗಬಲ್ಲಂತಹ
ಮುಕ್ತಿಯನ್ನು ನೀಡಬಲ್ಲಂತಹ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂತಹ ಮಾರ್ಗಗಳು ಅಂತ ನಾವು ತಿಳ್ಕೊಳ್ಬೇಕು ಅನ್ನೋ ಒಂದು ಹೊಸ ಎಚ್ಚರಿಕೆ ನಮ್ಮೊಳಗೆ ಉದಯ ಆಗಬೇಕು. ನಾನು ಬೇರೆ ನೀನು ಬೇರೆ ಅಂತ ಬದುಕೋದಲ್ಲ. ನಾವೆಲ್ಲರೂ ಬೇರೆ ಬೇರೆಯಾಗಿದ್ರು ನಾವೆಲ್ಲರೂ ನಾವೊಂದು ಹೊಸ ರೀತಿಯಾದಂತಹ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಎಚ್ಚರಿಕೆ ನಿಮ್ಮೊಳಗೆ ಇರಬೇಕಾಗತ್ತೆ. ಭಯದಿಂದ, ಅನುಮಾನಗಳಿಂದ ಈ ಸಮಾಜ ಅಂತಕ್ಕಂಥದ್ದು ಮಂಕಾಗ್ಬಿಟ್ಟಿದೆ. ಆ ಮಂಕಾದ ಸಮಾಜಕ್ಕೆ ಹೊಸ ಹೊಸ ಕನಸುಗಳನ್ನು ಕಟ್ಕೊಡ್ಬೇಕು. ಸಮಾನತೆಯ ತತ್ವ ಮತ್ತು ಒಳ್ಳೆಯ ಬದುಕಿನ ಭರವಸೆಯ ಬಗ್ಗೆ GS ಶಿವರುದ್ರಪ್ಪನವರು ಇಲ್ಲಿ ನಿಮ್ಮೆಲ್ಲರಿಗೂ ಅರಿವನ್ನ, ತಿಳುವಳಿಕೆಯನ್ನ ಮೂಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಕಲುಷಿತವಾದಿ ನದಿ ಜಲಗಳು ಆ ಪದ್ಯ ಭಾಗ ಮತ್ತೆ ಮತಗಳೆಲ್ಲವೂ ಪಥಗಳು ಈ ಒಂದು ಪದ್ಯ ಭಾಗ, ಈ ಎರಡೂ ಪದ್ಯ ಭಾಗಗಳು ಕಂಠಪಾಠಕ್ಕಿದ್ದಾವೆ. ಈಗ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತವಾಗಿವೆ. ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಕಾಡುಮೇಡುಗಳ ಸ್ಥಿತಿ ಹೇಗಿದೆ? ಕಾಡುಮೇಡುಗಳು ಬರಡಾದ ಸ್ಥಿತಿ ತಲುಪಿವೆ. ಯಾವ ಎಚ್ಚರದೊಳು ಬದುಕಬೇಕಿದೆ? ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದೊಳು ಬದುಕಬೇಕಿದೆ. ಈಗ 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ಅಂಧಕಾರವನ್ನು ಹೋಗಲಾಡಿಸಲು ದೀಪದ ಅವಶ್ಯಕತೆ ಇರುವಂತೆ ಬದುಕಿನಲ್ಲಿ ಅಥವಾ ಮನಸ್ಸಿನಲ್ಲಿ ಕವಿದ ನಿರಾಶೆಯ, ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನದ ಮತ್ತು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು. ಬಿರುಗಾಳಿ ಬೀಸಿದಾಗ ಹಡಗನ್ನು ಎಚ್ಚರದಿಂದ ಮುನ್ನಡೆಸುವ ಹಾಗೆ ಬದುಕಿನಲ್ಲಿ ಆಗಾಗ ಬರುವ ಸಮಸ್ಯೆಗಳೆನ್ನುವ ಬಿರುಗಾಳಿ ಬೀಸಿದಾಗ ಅದನ್ನು ನಿವಾರಿಸಿಕೊಳ್ಳುತ್ತಾ ಎಚ್ಚರದಿಂದ ಈ ಜೀವನವೆನ್ನುವ ಹಡಗನ್ನು ಮುನ್ನಡೆಸಬೇಕು. ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ ದೃಢವಾದ ಹೆಜ್ಜೆಗಳನ್ನಿಡುತ್ತಾ ಮುಂದೆ ಸಾಗಬೇಕು. ಅಜ್ಞಾನ, ನಿರಾಶೆಗಳ ದಾರಿಯಲ್ಲಿ ಕವಿದ ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನದ, ಪ್ರೀತಿಯ ಹಣತೆಯ ಹಚ್ಚಿ ಸಮಸ್ಯೆಗಳಿಂದ ಬದುಕಿನ ಹಡಗು ಮುಳುಗಿ ಹೋಗದಂತೆ ಎಚ್ಚರದಿಂದ ಜೀವನವನ್ನು ನಡೆಸೋಣ. ಪ್ರಶ್ನೆ 2, ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ? ಕಲುಷಿತವಾದ ನದಿ ನೀರನ್ನು ಸುರಿದ ಮುಂಗಾರಿನ ಮಳೆಯು ಪರಿಶುದ್ಧಗೊಳಿಸುವ ಹಾಗೆ ಭ್ರಷ್ಟವಾಗಿರುವ ಸಮಾಜದಲ್ಲಿ ತುಂಬಿರುವ ಭೇದ ಭಾವ, ಅಸಹನೆ, ದ್ವೇಷ, ಅಸೂಯೆ, ಹಿಂಸೆ, ಭಯ, ಸಂಶಯ ಮೊದಲಾದವುಗಳನ್ನು ಪ್ರೀತಿ, ವಿಶ್ವಾಸ, ಭರವಸೆಗಳೆನ್ನುವ ಮುಂಗಾರಿನ ಮಳೆ ಸುರಿಸುವ ಮೂಲಕ ತೊಡೆದು ಹಾಕಲು ಪ್ರಯತ್ನಿಸಬೇಕಿದೆ. ಒಣಗಿ ಹೋಗಿರುವ ಗಿಡಮರಗಳು ವಸಂತ ಕಾಲದಿಂದ ಚಿಗುರುವ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಕವಿದ ಅಥವಾ ಸಮಾಜದಲ್ಲಿ ತುಂಬಿದ ನಿರಾಶೆ ಎನ್ನುವ ಒಣಗಿ ಹೋದ ಗಿಡಮರಗಳನ್ನು ಪ್ರೀತಿ, ವಿಶ್ವಾಸ, ಆತ್ಮವಿಶ್ವಾಸದ ಭರವಸೆಗಳೆನ್ನುವ ವಸಂತ ಕಾಲವನ್ನು ಮೂಡಿಸಿ ಸಂತೃಪ್ತಿ ಎನ್ನುವ ಹೊಸ ಚಿಗುರನ್ನು ಮೂಡಿಸೋಣ. ಪ್ರಶ್ನೆ 3, ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ? ಜಾತಿ, ಮತ, ಮೇಲು, ಕೀಳು, ಅಸೂಯೆಯಿಂದ ಕೂಡಿದ ಪೈಪೋಟಿಗಳು, ದ್ವೇಷ, ಅಸಹನೆಯ ಭಾವಗಳು ಮನುಷ್ಯರು ಪರಸ್ಪರ ಒಂದುಗೂಡಿ ಪ್ರೀತಿ ವಿಶ್ವಾಸದಿಂದ ಬಾಳಲು ಇರುವ ಅಡ್ಡಗೋಡೆಗಳಾಗಿವೆ. ಅಂತಹ ವೈರುಧ್ಯದ ಭಾವನೆಗಳನ್ನು ತೊಡೆದು ಹಾಕಬೇಕಾದ ಅಗತ್ಯವಿದೆ. ಪರಸ್ಪರರನ್ನು ದ್ವೇಷಿಸುವ, ಅನುಮಾನದಿಂದ ನೋಡುವ, ಮನುಷ್ಯರಲ್ಲಿ ಕಂದಕ ನಿರ್ಮಾಣ ಮಾಡುವ ಭಾವಗಳನ್ನು ಕೆಡವಿ ಹಾಕಿ ಪರಸ್ಪರರಲ್ಲಿ ಪ್ರೀತಿ, ಕರುಣೆ, ನಂಬಿಕೆ, ಆತ್ಮಸ್ಥೈರ್ಯ, ಮಾನವೀಯ ಭಾವಗಳನ್ನು ನಿರ್ಮಾಣ ಮಾಡಿ ಎಲ್ಲರನ್ನೂ ಒಂದುಗೂಡಿಸುವ ಸೇತುವೆಯಾಗುವ ಪ್ರಯತ್ನ ಮಾಡಬೇಕಿದೆ. ಪ್ರಶ್ನೆ ಸಂಖ್ಯೆ 4, ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು?
ಪ್ರತಿಯೊಂದು ಮತಕ್ಕೂ ಅದರದೇ ಆದ ದಾರಿ ಇದೆ ಎನ್ನುವ ಎಚ್ಚರದಲ್ಲಿ ಬದುಕೋಣ. ಭಿನ್ನತೆ ಇದ್ದರೂ ಸಹ ಭಾವನೆ ಒಂದೇ ಎಂಬ ಅರಿವು ಮೂಡಿಸಲು ಯತ್ನಿಸೋಣ. ಪರಸ್ಪರರಲ್ಲಿ ಮೂಡಿರುವ ಸಂಶಯ, ಅಸಹನೆ, ಭಯಗಳಿಂದ ಉಂಟಾಗಿರುವ ನಿರಾಶೆಯನ್ನು ಹೋಗಲಾಡಿಸಿ ನಾಳಿನ ಭವಿಷ್ಯದ ಕುರಿತಾಗಿ ಹೊಸ ಕನಸುಗಳನ್ನು ಬಿತ್ತುವ, ಭರವಸೆಗಳನ್ನು ಮೂಡಿಸುವ, ಎಲ್ಲರೂ ಒಂದಾಗಿ ಬದುಕುವಂತೆ ಸಮಾಜದಲ್ಲಿ ಉತ್ಸಾಹ, ಆದರ್ಶಗಳ ವಾತಾವರಣ ಬೆಳೆಯುವಂತೆ ಮಾಡೋಣ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಸಂಕಲ್ಪ ಮಾಡೋಣ.